ನನ್ನ ಹಸ್ಬೆಂಡ್ ಅಣ್ಣನ ಹೆಂಡತಿ ಇವರು ಚಾನ್ಸ್ ಸಿಕ್ಕಿದ್ರೆ ಸಾಕು ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಲ್ಲ. ನಾವು ಶಾಪಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಒಂಥರ ಫ್ಲಾಪ್ ಶೋ ಅಂತ ಹೇಳ್ಬೋದು. And I ended up shopping a lot finally. Hello everyone, welcome back to my YouTube channel. So ನಾವು ಎವ್ರಿ ಇಯರ್ ದಾಂಡಿಯಾ ನೈಟ್ಸ್ ಅಂತ ಮಾಡ್ತೀವಿ. ಸೊ ಈ ವರ್ಷ ಕೂಡ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ದಾಂಡಿಯಾ ನೈಟ್ಸ್ಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಔಟ್ಫಿಟ್ಸ್ನ ತೊಗೊಳ್ಬೇಕು ಅಂತ ಇವಾಗ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ಸೊ ಇವರನ್ನ ನೀವು ನಮ್ಮ ಕನ್ನಡತಿ ಸೀರಿಯಲ್ ನೋಡಿದರೆ ಗೊತ್ತಾಗುತ್ತೆ ಯಾರು ಅಂತ. ನನಗೆ ಇವರು ಅತ್ತಿಗೆ ಆಗಬೇಕು ಅಲ್ವಾ, ಸಿಸ್ಟರ್. ನನ್ನ ಹಸ್ಬೆಂಡ್ ಅಣ್ಣನ ಹೆಂಡತಿ ಇವರು. ಸೊ ಯಾರ್ಯಾರು ಕನ್ನಡತಿ ನೋಡಿರ್ತೀರ ಅವ್ರಿಗೆ ಗೊತ್ತಾಗುತ್ತೆ. ಇವಾಗ ಏನು ಗೊತ್ತಾ, ನಿಮ್ಮದು ಒಂದು ಫೇಮಸ್ ಡೈಲಾಗು ಸೀರಿಯಲಲ್ಲಿ ನೀವು ಯಾವಾಗಲೂ ಹೇಳ್ತಾ ಇದ್ದಿದ್ದು ನಾನು ಹೇಳ್ತೀನಿ. ಓಕೆ, ನೀವು ನನ್ನ ಫೇಮಸ್ ಡೈಲಾಗ್ ಯಾವುದಾದ್ರೂ ಹೇಳಬೇಕು. ಇವ್ರ ಡೈಲಾಗ್ ನಾನು ಹೇಳ್ತೀನಿ. ಕ್ರೈಯಿಂಗ್ ಬೇಬಿ ಗೆಟ್ಸ್ ಮೋರ್ ಮಿಲ್ಕ್, ಅಂದರೆ ಅಳೋ ಮಗುಗೆ ಜಾಸ್ತಿ ಹಾಲು ಕೊಡೋದು ಅಂತ ಅಂದ್ಬಿಟ್ಟು ಇವ್ರದ್ದು ಒಂದು ಡೈಲಾಗ್ ಇತ್ತು. ಸೊ ಅದು ನನಗೆ ಯಾವಾಗಲೂ ನೆನಪಾಗುತ್ತೆ. ನಿಮಗೆ ಯಾವುದಾದ್ರೂ ನೆನಪಿದೆ ನನ್ನ ಡೈಲಾಗ್ ಯಾವಾಗಲೂ ಹೇಳ್ತಿರೋದು? ನನಗೆ ಹೇಳ್ತಾ ಇರೋದು ಯಾವಾಗಲೂ ಡೈಲಾಗ್ ನೀವು, ಅಕ್ಕ ಸುಮ್ಮನೆ ಇರಿ ಅಕ್ಕ, ಚಾನ್ಸ್ ಸಿಕ್ಕಿದ್ರೆ ಸಾಕು ರೇಕ್ಸಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಲ್ಲ. ನಾವು ಶಾಪಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದಿದ್ದೀವಿ. ಫುಲ್ ಎಲ್ಲ ಕಡೆ ಜನ ಇದ್ದಾರೆ. ಇವತ್ತು ಫ್ರೈಡೇ ನೈಟ್ ಆ್ಯಂಡ್ ನಾವಿವಾಗ ಸ್ಟಾರ್ಟ್ ಮಾಡಿರೋದು ಟೈಮ್ ಎಷ್ಟು? 5:30 ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ ಏನೇನು ಸಿಗುತ್ತೆ. ನಾವು ಇಷ್ಟಪಟ್ಟಿರೋ ಅಂಥದ್ದು, ನಮ್ಮ ಮೈಂಡಲ್ಲಿರೋ ಅಂಥದ್ದು ಸಿಗತ್ತಾ ನೋಡೋಣ, ಬನ್ನಿ. ಈಗ ನಮ್ಮ ದೀಪ್ಸ್ ಅವರು ಸ್ವೆಟರ್ಸ್ ಆ್ಯಂಡ್ ಅವ್ರು ಹಾಕ್ಕೊಂಡಿರೋ ಟಾಪ್ ಎಲ್ಲ ಅವರೇ ಕೈಯಲ್ಲಿ ಮಾಡಿದ್ದು. ಸೊ ಅದಕ್ಕೋಸ್ಕರ ಉಲ್ಲನ್ ಥ್ರೆಡ್ಗಳನ್ನ ತಗೊಳ್ಳೋಕ್ಕೆ ಬಂದಿದ್ದೀವಿ. ಕ್ರಾಶೆಡ್ ನಿಟ್ಟಿಂಗ್. ಸೊ ಅವ್ರು ಹಾಕ್ಕೊಂಡಿರೋ ಟಾಪ್ನ ಅವರೇ ಕೈಯಲ್ಲಿ ಮಾಡಿರೋದಂತೆ. ನಾನು ನೋಡಿದ್ದೀನಿ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಸ್ವೆಟರ್ಸ್ ಎಲ್ಲ ಮಾಡಿದ್ದಾರೆ. ಸೊ ಈ ಥರ ಥ್ರೆಡ್ಗಳನ್ನ ತಗೊಂಡು ಅದರಲ್ಲಿ ಮಾಡ್ತಾರೆ. ನನಗೂ ಕಲಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವಾಗ ಕಲಿಸ್ಕೊಡ್ತಾರೆ ನೋಡೋಣ. ಫೈನಲಿ ನಾವು ದಾಂಡಿಯಾ ಔಟ್ಫಿಟ್ ಸಿಗುವಂಥ ಜಾಗಕ್ಕೆ ಬಂದಿದ್ದೀವಿ. ನೋಡೋಣ ಏನೇನು ಸಿಗುತ್ತೆ ಇಲ್ಲಿ ಅಂತ. ಸೊ ನಾವು ಫಸ್ಟ್ ಅಂಗಡಿಲಿ ಸಕ್ಸಸ್ಫುಲ್ ಆಗಿ ಶಾಪಿಂಗ್ ಮುಗಿಸಿಲ್ಲ. ನಾವು ಈಗ ಬೇರೆ ಶಾಪಲ್ಲಿ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಿ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತು. ನಾರ್ತ್ ಇಂಡಿಯನ್ಸ್ಗಾದರೆ ಯೂಸ್ ಆಗುತ್ತೆ, ನಮ್ಗೆ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಹಾಗಾಗಿ ಬೇರೆ ಶಾಪ್ ನೋಡೋಣ ಅಂತ ಹೋಗ್ತಾ ಇದ್ವಿ. ಆಲ್ರೆಡಿ ಸುಸ್ತಾಗೋಯ್ತು, ಹಾಗಾಗಿ ಕಾರ್ನ್ ತಿನ್ನೋಣ ಅಂತ ಬಂದಿದ್ದೀವಿ. ತಿಂತಾ ಇದ್ದೀವಿ. ಫೈನಲ್ ಆಗಿ ನಾನು ಒಂದು ಬ್ಲೌಸ್ನ ತಗೊಂಡಿದ್ದೀನಿ. ದೀಪ್ ಇದು ಏನು ತಗೊಂಡಿಲ್ಲ. ನಾನು ಇದನ್ನು ಹಾಕ್ತೀನೋ ಇಲ್ಲೋ ಬ್ಲಾಗ್ ಗೊತ್ತಿಲ್ಲ. ಸ್ಕರ್ಟ್ ತಗೋಬೇಕು, ನೋಡೋಣ. ಸ್ಕರ್ಟ್ ಸಿಕ್ಕಿಲ್ಲ ಅಂದರೆ ನನ್ನ ಮನೇಲಿರೋದೇ ಒಂದು ಅಡ್ಜಸ್ಟ್ ಮಾಡ್ತೀನಿ. ಬಿಕಾಸ್ ಇದೊಂದು ಬ್ಲೌಸ್ಗೆ ನನಗೆ ಇವಾಗ 2500 ರೂಪೀಸ್ ಆಗಿದೆ. ಆ್ಯಂಡ್ ಒಂದು ಫುಟ್ವೇರ್ ತೊಗೊಂಡಿದ್ದೀನಿ. ಸದ್ಯಕ್ಕೆ ಅಷ್ಟೇ ತೊಗೊಂಡಿರೋದು. ಐ ಹ್ಯಾವ್ ಜಸ್ಟ್ ರೀಚ್ ಹೋಮ್. ನನಗೆ ಆ್ಯಕ್ಚುಲಿ ಇವತ್ತು ಫ್ಲಾಪ್ ಶಾಪಿಂಗ್ ಅಂತಲೇ ಹೋಗ್ಬೋದು. ಆ್ಯಕ್ಚುಲಿ ಕುಣ್ಕೊಂಡು ಹೋದ್ವಿ ಶಾಪಿಂಗ್ ಮಾಡೋಣ ಅಂತ. ಬಟ್ ಆದರೆ ನಿಜವಾಗ್ಲೂ ಅಲ್ಲಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸು ಆ್ಯಂಡ್ ಯಾವುದೂ ಟ್ರೈ ಮಾಡೋಕ್ಕಾಗಲ್ಲ. ನೋಡೋಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ನನಗೆ ತುಂಬ ಸತಿ ಈ ಥರ ಸ್ಟ್ರೀಟ್ ಶಾಪಿಂಗ್ ಹೋದಾಗ ತುಂಬ ಸತಿ ಹಾಗಾಗಿದೆ. ಏನೋ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡ್ಬಿಡೋದು. ಆಮೇಲೆ ಮನೆಗೆ ಬಂದು ನೋಡಿದ್ರೆ ಇಷ್ಟನೇ ಆಗಲ್ಲ. ಅದು ಎಕ್ಸ್ಚೇಂಜ್ ಮಾಡೋಕ್ಕೂ ಆಗಲ್ಲ, ಏನೂ ಆಗಲ್ಲ. ಸೊ ನಾನು ಆನ್ಲೈನ್ ಶಾಪಿಂಗ್ ಅಥವಾ ಮಾಲ್ಸಲ್ಲಿ ಶಾಪಿಂಗ್ ಮಾಡ್ತಿದ್ದೆ. ಸೊ ತುಂಬ ದಿನ ಆದಮೇಲೆ ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದು. ಒಂಥರ ಫ್ಲಾಪ್ ಶೋ ಅಂತ ಹೇಳ್ಬೋದು. ಆ್ಯಂಡ್ ಟೈಮ್ ಆಗೋಯ್ತು. ನಂದು ಬ್ಯಾಟ್ರಿ ಕೂಡ ಲೋ ಆಗಿ ಏನು ಶೂಟ್ ಮಾಡೋಕ್ಕೂ ಆಗಿಲ್ಲ. ಬಟ್ ಸ್ಟಿಲ್ ನಾನು 2500 ರೂಪೀಸ್ಗೆ ಒಂದು
ಟಾಪ್ ತೊಗೊಂಡೆ. ಆ್ಯಕ್ಚುಲಿ ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ಆ ಥರ ತೊಗೋಬೇಕಂತ ಅಂದ್ಕೊಂಡಿದ್ದೆ, ಸದ್ಯ ಸಿಕ್ತು. ಅವರು 3000 ಸಮಥಿಂಗ್ ಹೇಳಿದರು, ನಾನು ಬಾರ್ಗಿನ್ ಮಾಡಿ. ಸೊ ಇದಾಗಿತ್ತು ನನ್ನ ಫ್ಲಾಪ್ ಶಾಪಿಂಗ್ ಡೇ. ಅಷ್ಟೊಂದೇನು ಶಾಪಿಂಗ್ ಮಾಡೋಕ್ಕಾಗಿಲ್ಲ. ಬಟ್ ನನ್ನ ಫ್ರೆಂಡ್ನ ತುಂಬ ದಿನ ಆದಮೇಲೆ ಮೀಟ್ ಮಾಡಿದ್ರಿಂದ ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ, ಮಾತಾಡಿದ್ವಿ, ಆಚೆ ತಿಂದ್ವಿ, ಕುಡಿದ್ವಿ. ಟೀ ಕಾಫಿ ಬೇರೇನೂ ಅಲ್ಲ. ಸೊ ಹಾಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಿ ಮಲ್ಕೊಳ್ಳೋ ಸಮಯ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ. ಸೊ ನೆನ್ನೆ ನನ್ನ ಶಾಪಿಂಗ್ ಮುಗ್ದು ಹೋಗಿದ್ದು, ಇನ್ನೇನು ತೊಗೊಳಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ನೆಕ್ಸ್ಟ್ ಡೇ ಅಂದರೆ ಎಸ್ಟರ್ಡೇ ಅಗೇನ್ ನಾನು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದೆ. ಆ್ಯಂಡ್ ಐ ಎಂಡೆಡ್ ಅಪ್ ಶಾಪಿಂಗ್ ಅ ಲಾಟ್. ನನಗೆ ದಾಂಡಿಯಾಗೆ ಬೇಕಾಗಿದ್ದಂತಹ ಸ್ಕರ್ಟು, ಜುವೆಲ್ಸು, ಇನ್ನು ಏನೇನು ಅದನ್ನು ತೊಗೊಳಕ್ಕೆ ಹೋಗಿ ಬೇರೆ ಏನೇನೋ ತೊಗೊಂಡಿದ್ದೀನಿ. ಸೊ ಎಷ್ಟು ಪರ್ಚೇಸ್ ಮಾಡಿದ್ದೀನಿ ಅಂತ ಅಂದರೆ, ನಾನು ನಿಜವಾಗ್ಲೂ ಶಾಪಿಂಗ್ ಮಾಡಬೇಕು ಅಂತ ಹೋದ್ವಿ. ಆವಾಗ ನನಗೆ ಯಾವುದು ಸೆಟ್ ಆಗಲಿಲ್ಲ ಸರಿಯಾಗಿ. ಸೊ ನೆಕ್ಸ್ಟ್ ಡೇ ಮತ್ತೆ ನಮ್ಮ ಅಮ್ಮನ ಕರ್ಕೊಂಡು ಹೋದಾಗ ಅವರು, ನನ್ನ ಅಮ್ಮ ಇದ್ದರೆ ನನಗೆ ಗೊತ್ತಾಗುತ್ತೆ ಯಾವ್ದು, ಬಿಕಾಸ್ ಅಲ್ಲಿ ಹೇಳ್ದಂಗೆ ಮಿರರ್ ಇರಲ್ಲ, ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾಗಲ್ಲ. ಸೊ ಯಾರಾದರೂ ನಿಮಗೆ ಕರೆಕ್ಟಾಗಿ ಜಡ್ಜ್ ಮಾಡೋರು ಜೊತೆಲಿರಬೇಕು, ನಿಮಗೆ ಏನು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈವನ್ ನನ್ನ ಫ್ರೆಂಡ್ ದೀಪ್ಸ್ ಅವ್ರಿಗೂ ಕೂಡ ಹಾಗೆ ಆಯಿತು. ಅವರು ನೆಕ್ಸ್ಟ್ ಟೈಮ್ ನನ್ನ ಅಮ್ಮನ ಕರ್ಕೊಂಡು ಬಂದು ತೊಗೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ಶಾಪ್ದು ಅಡ್ರೆಸ್ ಎಲ್ಲ ತೊಗೊಂಡು ಹೋದರು. ಸೊ ನೆನ್ನೆ ನಾನೊಂದು ಬ್ಲೌಸ್ ತೊಗೊಂಡಿದ್ದೆ, ತುಂಬ ಇಷ್ಟ ಆಯಿತು ಅಂದೆ. ಸೊ ಈ ಬ್ಲೌಸ್ ಅದು ತುಂಬ ಚೆನ್ನಾಗಿತ್ತು. ಸೊ ಇದನ್ನು ತೊಗೊಂಡೆ. ಆ್ಯಂಡ್ ಫುಟ್ವೇರ್ ನೆನ್ನೆ ತೋರಿಸಿದ್ನಲ್ಲ, ಅಷ್ಟೇ ನಾನು ನೆನ್ನೆ ಮೊನ್ನೆ ತೊಗೊಂಡಿದ್ದು. ಸೊ ನೆನ್ನೆ ಏನೇನು ತೊಗೊಂಡೆ ಮತ್ತೆ ಹೋಗಿ ಅಂತ ಇವತ್ತು ತೋರಿಸ್ತೀನಿ. ಫೈನಲಿ ನಾನು ದಾಂಡಿಯಾ ಔಟ್ಫಿಟ್ಸ್ ಓಕೆ ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸಿಗಲಿಲ್ಲ, ಮಲ್ಲೇಶ್ವರಮಲ್ಲಿ ಹೋಗಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಫೈನಲಿ ಕಮರ್ಷಿಯಲ್ ಸ್ಟ್ರೀಟಲ್ಲೇ ನಾನು ಶಾಪಿಂಗ್ ಮಾಡಿದೆ. ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಒಂದೊಂದಾಗೆ ತೋರಿಸ್ತೀನಿ. ಆ್ಯಕ್ಚುಲಿ ವಿಡಿಯೋ ಎಂಡ್ವರೆಗೂ ನೋಡಿ, ಸಿಕ್ಕಾಪಟ್ಟೆ ಏನೇನೋ ಶಾಪಿಂಗ್ ಮಾಡಿದ್ದೀನಿ. ಅಂದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಯಾರು ಹೋಗಿಲ್ಲ ಆ್ಯಂಡ್ ಎಷ್ಟು ಹೇಳ್ತಾರೆ, ಎಷ್ಟು ಬಾರ್ಗಿನ್ ಮಾಡ್ಬೋದು, ಅಷ್ಟೊಂದೆಲ್ಲ ನನಗೆ ಬಾರ್ಗಿನ್ ಮಾಡೋಕ್ಕಾಗಿಲ್ಲ. ಅಮ್ಮ ಸ್ವಲ್ಪ ಮಾಡ್ತಾರಲ್ಲ, ಹಾಗಾಗಿ ಓಕೆ. ಸೊ ನೋಡೋಣ ಇವಾಗ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಯಾವ್ದು ಫಸ್ಟ್ ನನ್ನ ಕೈ ಸಿಗುತ್ತೆ ಅದನ್ನು ತೋರಿಸ್ತಾ ಹೋಗ್ತೀನಿ. ದಿಸ್ ಇಸ್ ಸಮ್ ನೆಕ್ ಪೀಸ್. ನಾನು ಇದಕ್ಕೆ ನಾನು 250 ಕೇಳಿದೆ, ಆದರೆ ಅವ್ರು ಕೊಡಲಿಲ್ಲ. 250 ಆರ್ 300 ರುಪೀಸ್ ಅನಿಸುತ್ತೆ. ಸೊ ನಾನು ಯಾವ್ಯಾವ ತೋರಿಸ್ತೀನಿ ಇದೆಲ್ಲ ಇಷ್ಟು ವರ್ತಾ ಅಥವಾ ಇನ್ನೂ ಕಡಿಮೆಗೆ ಸಿಗುತ್ತಾ, ನಾನು ಜಾಸ್ತಿ ಪೇ ಮಾಡಿದ್ದೀನ ಅಂತ ಹೇಳಿ ಪ್ಲೀಸು. ನನಗೂ ತಿಳ್ಕೋಬೇಕು, ನಾನು ತುಂಬ ಜಾಸ್ತಿ ಕೊಟ್ಬಿಟ್ಟು ತೊಗೊಂಡ ಓಕೆನಾ, ಚೆನ್ನಾಗಿ ಬಾರ್ಗಿನ್ ಮಾಡಿದ್ದೀನ ಅಂತ ಹೇಳಿ. ಆ್ಯಸ್ ಯು ಆಲ್ ನೋ, ನನಗೆ ಬೆಲ್ಲಿ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಇದೆರಡು ಅಟ್ಯಾಚ್ ಆಗಿತ್ತು. ಸೊ ಬಿಡಿಸುವಾಗ ಒಂದು ಕಿತ್ತೋಯ್ತು, ಆಮೇಲೆ ಫಿಕ್ಸ್ ಮಾಡ್ಕೊಳ್ತೀನಿ. ಸೊ ಬೆಲ್ಲಿ ಡ್ಯಾನ್ಸಿಂಗ್ ಚೈನ್, ಇದಕ್ಕೆ ಅವರು 600 ಏನೋ ಹೇಳ್ತಾಯಿದ್ರು. ಸೊ ಇದು 450 ರುಪೀಸ್. ಆ್ಯಂಡ್ ನೆಕ್ಸ್ಟ್ ನವರಾತ್ರಿ ಅಂತಂದರೆ ಕಲರ್ಸ್. ಸೊ ಇದು ಸ್ಪೆಷಲಿ ಫಾರ್ ಆ ಚೈನ್ ನನಗೆ ಬೇರೆ ಬೆಲ್ಲಿ ಡ್ಯಾನ್ಸಸ್ ಮಾಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಇದು ನನ್ನ ಯಾವುದಾದ್ರೂ ಔಟ್ಫಿಟ್, ಈವನ್ ಪ್ಲೇನ್ ಆಗಿದ್ರೂ ಕೂಡ ದಾಂಡಿಯಾ ನೈಟ್ಸ್ಗೆ ಕಲರ್ಸ್ ಇಲ್ಲ ಅಂತಂದರೆ ಇದು ಒಂದು ವೇಸ್ಟ್ ಬ್ಯಾಂಡ್ನ ಹಾಕ್ಕೊಂಡ್ರೆ ಸಾಕು, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದಕ್ಕೆ ತುಂಬ ಹೇಳಿದರು, 600 ಹೇಳಿದರು, ಬಟ್ ತುಂಬ ಕಡಿಮೆ ಮಾಡಿಲ್ಲ. 550 ರುಪೀಸ್ ತೊಗೊಂಡಿದ್ದೀನಿ ನಾನು. ದಿಸ್ ಬ್ಯೂಟಿಫುಲ್ ಬ್ಯಾಂಗಲ್, ಇದು ಐ ಥಿಂಕ್ 250 ರುಪೀಸ್. ಚೆನ್ನಾಗಿದೆ, ಇಲ್ಲಿ ಕೌಡೆ ಎಲ್ಲ ಇದೆ. ಆ್ಯಂಡ್ ಇನ್ನೊಂದು ಬ್ಯಾಂಗಲ್
ಕಲರ್ ಆಗಿ ಚೆನ್ನಾಗಿದೆ. ದಾಂಡಿಯಾ ನೈಟ್ಸ್ಗೆ ಶಾಪಿಂಗ್ ಮಾಡಿರೋದು ಸಿಕ್ಕಾಪಟ್ಟೆ ಇದೆ. ಸೊ ತೋರಿಸೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ನಿಮಗೂ ಕೂಡ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಯಾವ್ಯಾವುದು ಎಷ್ಟು ಇರುತ್ತೆ, ಎಷ್ಟಕ್ಕೆ ಕೇಳಿ ತೊಗೋಬೋದು ಅಂತ. ಇನ್ ಕೇಸ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋದರೆ ನಾನಂತೂ ಇದೆ ಲಾಸ್ಟು, ಮತ್ತೆ ಹೋಗಲ್ಲ. ಯಾಕಂತಂದರೆ ಸುಸ್ತಾಗೋಯ್ತು ಗಲ್ಲಿ ಓಡಾಡಿ. ಮಾಲಲ್ಲಿ ಮೇ ಬಿ ನನಗೆ ಅನ್ಕೊಂಡು ಮಾಲ್ಸ್ಗಿಂತ ಏನು ತುಂಬ ಕಡಿಮೆ ಇರುತ್ತೆ ಅಂತ ನನಗೆ ಅನಿಸಿಲ್ಲ. ಸೊ ನೆಕ್ಸ್ಟ್ ನಾನೊಂದು ಸಲ್ವಾರ್ ತೊಗೊಂಡಿದ್ದೀನಿ. ತುಂಬ ವೆರೈಟಿ ಆಫ್ ಸಲ್ವಾರ್ಸ್ ಇತ್ತು, ಯಾವ್ದು ಬೇಕಾದರೂ ತೊಗೋಬೋದು. ಯಾವ್ದು ತೊಗೊಂಡ್ರೂ ಕೂಡ 900 ರೂಪೀಸ್ ಫಿಕ್ಸ್ಡ್ ರೇಟ್. ಸಣ್ಣ ಇರೋರಿಗೆ ಸೈಜ್ ಸಿಗಲ್ಲ, ಸ್ವಲ್ಪ ದಪ್ಪ ಇದ್ದರೆ ಈಸಿಯಾಗಿ ಫಿಟ್ ಆಗುತ್ತೆ. ಕಲರ್ ಆ್ಯಂಡ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ. ಇನ್ನೊಂದು ಸಲ್ವಾರ್ ಇದರಲ್ಲಿ ತುಂಬ ಕಲರ್ಸ್ ಅವೈಲೇಬಲ್ ಇತ್ತು. ಕೂಡ 900 ರೂಪೀಸ್. ಆ್ಯಂಡ್ ಇದರಲ್ಲಿ ವರ್ಕ್ ಎಲ್ಲ ಇದೆ, ಅದು ನಂಗೆ ತುಂಬ ಇಷ್ಟ ಆಯಿತು. ಮಾಲಲ್ಲಿ ತುಂಬ ಕಾಸ್ಟ್ಲಿ ಆಗುತ್ತೆ, ಇದಕ್ಕೆ ನನಗೆ ವರ್ತ್ ಅಂತ ನನಗನ್ನಿಸ್ತು. ನಿಮಗೆ ಅನಿಸುತ್ತೆ ಅಂತ ಹೇಳಿ. ಇನ್ನೂ ಸ್ವಲ್ಪ ಜಾಸ್ತಿ ಜುವೆಲ್ಸ್ನ ತೊಗೊಂಡಿದ್ದೀನಿ. ಇವು ನವರಾತ್ರಿಗೆ ಅಂತ ತೊಗೊಂಡಿರೋ ಅಂತಹ ಬ್ಯಾಂಗಲ್ಸ್. ರೆಡ್ ವೆಲ್ವೆಟ್ ಬ್ಯಾಂಗಲ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನಾರ್ಮಲ್ ಆಗಿ. ಸೊ ಈ ಬ್ಯಾಂಗಲ್ಸ್ ಜಸ್ಟ್ 60 ರೂಪೀಸ್. ಈ ಥರ ಮಿಕ್ಸ್ ಮ್ಯಾಚ್ ಮಾಡಿ ಈ ಥರ ಕೊಟ್ಟರು. ಆ್ಯಂಡ್ ಈ ಇಯರ್ ಕಫ್ ಇರಲಿ ಅಂಥೇಳಿ ತೊಗೊಂಡೆ. ಹಾಗಾಗಿ ಇದೆರಡು ಸೇರಿ ನನಗೆ 500 ರೂಪೀಸ್ಗೆ ಕೊಟ್ಟರು. ನೆಕ್ಸ್ಟ್ ನಾನು ಒಂದು 2 ನೆಕ್ ಪೀಸಸ್ಗಳನ್ನ ತೊಗೊಂಡೆ. ಇವತ್ತು ತೊಗೊಂಡಿರೋದ್ರಲ್ಲಿ ಈ ಥರ ಕವಡೆಗಳು ತುಂಬ ಇದೆ ಎಲ್ಲದರಲ್ಲೂ. ಸೊ ಇದ್ರ ಇವಾಗೆಲ್ಲ ನೆಕ್ಸ್ಟ್ ಯಾವಾಗದು ಯೂಸ್ ಆಗ್ತದೆ ಅಂತ ತೊಗೊಂಡೆ. ದಿಸ್ ಇಸ್ 250 ರೂಪೀಸ್. ಬಟ್ ಅವರು 600 ರೂಪೀಸ್ ಹೇಳ್ತಾ ಇರ್ತಾರೆ, ಬಟ್ ಕಡಿಮೆ ಮಾಡ್ತಾ ಬರ್ತಾರೆ. ಇದು ಅಷ್ಟೇ 300 ರೂಪೀಸ್ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ, ಅವ್ರು 350 ಇರ್ಬೋದು, ನಿಮ್ಗೆ ಕರೆಕ್ಟ್ ನೆನಪಿಲ್ಲ. ದಿಸ್ ಈಸ್ ದಿ ನೆಕ್ ಪೀಸ್. ಕಲರ್. ಸೊ ನವರಾತ್ರಿ ಅಂತಂದರೆ ಕಲರ್ಫುಲ್ ಎಲ್ಲನೂ. ಜುವೆಲ್ಸ್ ಇರ್ಬೋದು, ವೇಸ್ಟ್ ಬ್ಯಾಂಡ್ ಇರ್ಬೋದು, ಬ್ಯಾಂಗಲ್ ಇರ್ಬೋದು, ಸ್ಕರ್ಟ್ ಇರ್ಬೋದು, ಎಲ್ಲ ಕಲರ್ ಆಗಿ ತೊಗೊಂಡಿದ್ದೀನಿ. ಆ್ಯಂಡ್ ಸುಮ್ಮನೆ ಒಂದು ಟಾಪ್ ಉಲನ್ನಲ್ಲಿ ಮಾಡಿರೋಂಥ ಸಾಫ್ಟ್, ಇದು ಯಾವಾಗಲೂ ಹಾಕೊಳ್ಳೋ ಥರ. ದಿಸ್ ಈಸ್ ಜಸ್ಟ್ 350 ರೂಪೀಸ್. ಅದೇ ಶಾಪಲ್ಲಿ ಇದು ಆ್ಯಕ್ಚುಲಿ ನನಗೆ ತುಂಬ ಚಳಿ ಆಗ್ತಾಯಿತ್ತು, ಅಲ್ಲಿ ಸ್ಲೀವ್ಲೆಸ್ ಹಾಕೊಂಡು ಹೋಗಿದ್ದೆ ನಾನು, ಅದಕ್ಕೆ ಇದು ಒಂದು ತೊಗೊಂಡೆ. ಸಾಫ್ಟ್ ಆಗಿದೆ. ಯಾವಾಗಾದರೂ ಸ್ಲೀವ್ಲೆಸ್ ಇದ್ದರೆ ಡ್ರೆಸ್ ಅಷ್ಟೊಂದು ಕಂಫರ್ಟಬಲ್ ಇಲ್ಲ ಅಂತಂದರೆ ಓವರ್ ಕೋಟ್ ಥರ ಯೂಸ್ ಮಾಡ್ಬೋದು ಅಂಥೇಳಿ ತೊಗೊಂಡಿದ್ದೀನಿ. ಇದರ ತುಂಬ ತೊಗೊಂಡಿದ್ದೀನಿ ನಾನು, ಬಟ್ ಸ್ಟಿಲ್ ಮತ್ತೆ ತೊಗೊಂಡಿದ್ದೀನಿ. ಆ್ಯಂಡ್ ಸೇಮ್ ಶಾಪಲ್ಲಿ ಒಂದು ಟಾಪ್. ತುಂಬ ವೆರೈಟಿ ಆಫ್ ಟಾಪ್ಸ್ ಇರುತ್ತೆ ಇದರಲ್ಲಿ. ಈ ಡಿಸೈನ್ ಮಾತ್ರ ಚೇಂಜ್ ಆಗುತ್ತೆ, ಕಲರ್ ಎಲ್ಲ ಬರುತ್ತೆ. ಹಾಗೆ ಇದೆಲ್ಲ ನಾನು ಟ್ರೈ ಮಾಡೋಕ್ಕಾಗಲ್ಲ, ಅಲ್ಲಿ ಟೈಮ್ ಇರಲ್ಲ ಅಷ್ಟೊಂದು. ಸೊ ಹಾಗೆ ತೊಗೊಂಡಿದ್ದೀನಿ, ಟ್ರೈ ಮಾಡಿ ನೋಡ್ಬೇಕು ಹೇಗೆ ಕಾಣಿಸುತ್ತೆ ಅಂತ. ಇದು ಕೂಡ 350 ರೂಪೀಸ್. ವೈಟ್ ಅಂದರೆ ತುಂಬ ಇಷ್ಟ, ಯಾವಾಗಲೂ ವೈಟ್ ಮೇಲೇ ಕಣ್ಣು ಹೋಗ್ತಾ ಇರುತ್ತೆ. ಗೌನ್ಸ್ ಅಂದರೆ ಇಷ್ಟ. ಇದು ಒಂದು ಗೌನ್, ಇದ್ರ ಮೇಲಿರುವಂಥ ಪರ್ಲ್ಸ್ ಆ್ಯಂಡ್ ವರ್ಕ್ ತುಂಬ ಇಷ್ಟ ಆಯಿತು. ಸೊ ಇದು ಲಾಂಗ್ ಗೌನ್, ಇದಕ್ಕೆ 850 ರೂಪೀಸ್ ಕೊಟ್ಟಿದ್ದೀನಿ. ಫಿಕ್ಸ್ಡ್ ರೇಟ್ ಅಂತ ಹೇಳಿದ್ರು. ಸೊ 850 ರೂಪೀಸ್. ಇದು ಎಲ್ಲನೂ ನಾನು ಫಿಟ್ಟಿಂಗ್ ಮಾಡಿಸ್ಲೇಬೇಕು ಕಮರ್ಷಿಯಲ್ ಸ್ಟ್ರೀಟ್ ಅಂತಂದರೆ, ನಮ್ಮ ಸೈಜಿಗೆ ತಕ್ಕ ಹಾಗೆ ಸಿಗಲ್ಲ. ದಾಂಡಿಯಾ ನೈಟ್ಸ್ಗೆ ಅಂತಲೇ ನಾನು ಶಾಪಿಂಗ್ ಹೋಗಿದ್ದು. ಸೊ ಫೈನಲಿ ಒಂದು ದುಪ್ಪಟ್ಟ ತೊಗೊಂಡೆ, ಕುರ್ತಾ ಆ್ಯಂಡ್ ಬೇರೆ ಟಾಪ್ಸ್ಗೂ ಆಮೇಲೆ ಹಾಕೋಬೋದು. ಬಟ್ ಇವಾಗ ನಾನು ದಾಂಡಿಯಾ ನೈಟ್ಸ್ ಫುಲ್ ಕಲರ್ಫುಲ್ ಆಗಿರಬೇಕು ಅಂತ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅಲ್ಲಿ ಸುಮ್ಮನೆ ನೈಟ್ ವೇರ್ ಪ್ಯಾಂಟ್ಗಳು ತುಂಬ ಹಾಕಿದ್ರು ಸೇಲಲ್ಲಿ. ಸೊ ಈ ಥರ ಪ್ಯಾಂಟ್ಗಳು ತುಂಬ ಹಾಕಿದ್ರು. ಇದನ್ನು ನೈಟ್ ಟೈಮ್ ಹಾಕ್ಕೊಳ್ಬೋದು, ಕ್ಯಾಶುವಲ್ ಆಗಿ ಮನೇಲಿರುವಾಗ ಹಾಕ್ಕೊಳ್ಳೋದಕ್ಕೆ. ಇದು 2 ಪ್ಯಾಂಟ್ 250 ರೂಪೀಸ್ ಅಂತ ಅನಿಸುತ್ತೆ ಒಂದು ಪ್ಯಾಂಟು. ಸೊ 500 ರೂಪೀಸ್ 2 ಪ್ಯಾಂಟ್ಗಳನ್ನು ತಗೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಒಂದು ಪ್ಯಾಂಟು ಮಾರ್ಕ್ ಆಗಿಬಿಟ್ಟಿದೆ. ಸೊ ನೈಟ್ ಟೈಮೆಲ್ಲ ಗೊತ್ತಾಗಲ್ಲ, ಮಾರ್ಕ್ ಆಗಿಬಿಟ್ಟಿದೆ.
ನೈಟ್ ಟೈಮು ಅಷ್ಟೊಂದು ಶಾಪಿಂಗ್ ಮಾಡುವಾಗ ಗೊತ್ತಾಗೋದೇ ಇಲ್ಲ ಎಲ್ಲೆಲ್ಲಿ ಹಾಕಿದೆ ಏನು ಅಂತ ಕರೆಕ್ಟಾಗಿ ನೋಡಿ ತಗೋಬೇಕು. ಬಿಕಾಸ್ ಮತ್ತೆ ಕಮರ್ಷಿಯಲ್ ಸ್ಟ್ರೀಟ್ಗಂತೂ ಹೋಗೋಕ್ಕಂತೂ ಆಗಲ್ಲ. ಅಲ್ಲಿ ಬೀದಿ ಬೀದಿ ಸುತ್ತಿ ಶಾಪಿಂಗ್ ಮಾಡೋಷ್ಟರಲ್ಲಿ ದೇವ್ರೇ ಕಾಪಾಡಬೇಕು, ಅಷ್ಟು ಸ್ಟ್ರೀಟ್ ಇದೆ. ನನಗೆ ಎಲ್ಲ ಸ್ಟ್ರೀಟನ್ನು ಎಕ್ಸ್ಪ್ಲೋರ್ ಮಾಡೋಕ್ಕಾಗೇ ಇಲ್ಲ. ನಾನು ಹೋಗಿದ್ದೆ 2 ಸ್ಟ್ರೀಟ್, ಅದರಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಆ್ಯಂಡ್ ಫೈನಲ್ ಆಗಿ ನನಗೆ ಬೇಕಾಗಿದ್ದು ದುಪ್ಪಟ್ಟ, ಜ್ಯುವೆಲ್ಸ್ ಆ್ಯಂಡ್ ಬ್ಲೌಸ್ ನಾನು ಮೊನ್ನೆ ತೊಗೊಂಡಿದ್ದೆ. ಸೊ ನಿನ್ನೆ ನನಗೆ ನಾನು ಬೇಕಾಗಿರೋವಂತಹ ಸ್ಕರ್ಟ್ ಸಿಗಲಿಲ್ಲ ಅಲ್ಲಿ. ಇದು ಯಾವುದೋ ಒಂದು ಇರಲಿ, ಇನ್ನೇನು ಮಾಡೋದು, ಯಾವುದೋ ಒಂದು ಸ್ಕರ್ಟ್ ಇರಲಿ ಅಂತ ತೊಗೊಂಡೆ. ಅದಕ್ಕೆ 2500 ರೂಪೀಸ್ ನಾನು ಪೇ ಮಾಡಿದ್ದು. ನನಗೆ ಯಾಕೋ ಇಷ್ಟ ಆಗಿಲ್ಲ. ಈ ವೇಸ್ಟ್ ಬ್ಯಾಂಡ್ ನನಗೆ ಈ ಥರ ಎಲಾಸ್ಟಿಕ್ ಥರ ಬಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಇದರಲ್ಲಿ ಮಿರರ್ ವರ್ಕ್ ಇದೆ, ಬಾರ್ಡರ್ ಇದೆ. ಓಕೆ, ತುಂಬ ಏನು ನನಗೆ ಫ್ರಿಲ್ಸ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬರಬೇಕು. ಇದು ನನಗೆ 1500 ರೂಪೀಸು ಫಿಕ್ಸ್ಡ್ ಅಂತ ಹೇಳಿದ್ರು. ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ಇನ್ನೇನು ಆಪ್ಷನ್ ಇಲ್ಲ ಅಂತ ಹೇಳಿಬಿಟ್ಟು ನಾನು ಲಾಸ್ಟಲ್ಲಿ ಬಂದಿರೋದೇ ಅದಕ್ಕೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆದರೆ ಮತ್ತೆ ನಾನು ಇನ್ನೇನು ಹೋಗೋ ಟೈಮಲ್ಲಿ ಇನ್ನೊಂದು ಶಾಪಲ್ಲಿ ನನಗೆ ಬೇಕಾಗಿರೋ ಅಂದರೆ ಸಿಮಿಲರ್ ಒಂದು ಸ್ವಲ್ಪ ಕಲರ್ಫುಲ್ ಆಗಿರೋದು ಬೇಕಿತ್ತು ನನಗೆ. ಸೊ ಓಕೆ ಅಂತ ಅನ್ನಿಸ್ತು. ಅದು ಯಾವುದು ಅಂದರೆ ದಿಸ್ ಸ್ಕರ್ಟ್. ಸೊ ಇದು ನನಗೆ ಬೇಕಾಗಿರೋ ಹಾಗೆ ಕಲರ್ ಆಗಿತ್ತು. ಆ್ಯಂಡ್ ವೇಸ್ಟ್ ಬ್ಯಾಂಡ್ ನನಗೆ ಎಲಾಸ್ಟಿಕ್ ಇರೋದು ಇಷ್ಟ ಆಗಲ್ಲ ಅಂತ ಹೇಳಿದೆ ಅಲ್ಲ. ಸೊ ಈ ಥರ ಇದ್ದರೆ, ಟೈಯಿಂಗ್ ಇದ್ದರೆ ಇದು ಓಕೆ ನನಗೆ. ಓಕೆ, 2900 ರೂಪೀಸ್ ಹೇಳಿದ್ರು ಕಮರ್ಷಿಯಲ್ ಸ್ಟ್ರೀಟಲ್ಲಿರೋ ಅಂಥ ಒಂದು ಶಾಪ್ ಒಳಗೆ. ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು, ಒಂದು ದಿನಕ್ಕೆ ಜಾಸ್ತಿ ಆಯಿತು ಅಂತ. ಬಟ್ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ಬೇರೆ ಥರ ಏನಾದರೂ ಹಾಕ್ಕೊಳ್ಳೋಕ್ಕಾದರೆ ವೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇನ್ನಲ್ಲಿ ನನಗೆ ಬೇಕಾಗಿರೋ ಥರದ ಕಲರ್ಫುಲ್ಲಾಗಿ ಒಂದು ನವರಾತ್ರಿ ವೈಬ್ಸ್ ಕೊಡೋ ಅಂಥ ಸ್ಕರ್ಟ್ ಸಿಕ್ತು. ನಿಮಗೇನಾದರೂ ಸ್ಕರ್ಟ್ಗಳು ಒಳ್ಳೆ ಜಾಗದಲ್ಲಿ ಸಿಗುತ್ತೆ ಅಂತಂದರೆ ಎಲ್ಲಿ ಸಿಗುತ್ತೆ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ. ಬಿಕಾಸ್ ನನಗೆ ಸ್ಕರ್ಟ್ಗಳು ಅಂತಂದರೆ ತುಂಬ ಇಷ್ಟ. ಇದೊಂದು ಬ್ಯಾಗ್ ಆರ್ ಯಾವ ಬ್ಯಾಗ್ ಅಂತ ಹೇಳ್ತಾರೆ ಗೊತ್ತಿಲ್ಲ. ಪ್ರೀಟಿ ಆಗಿದೆ. ನನ್ನ ದಾಂಡಿಯಾ ಔಟ್ಫಿಟ್ಗೆ ಸಖತ್ತಾಗಿ ಮ್ಯಾಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಅವರು 1500 ಆರ್ ಸಮಥಿಂಗ್ ಹೇಳಿದ್ರು. ಬಟ್ ತುಂಬ ಬೇರೆ ಬೇರೆ ಸೈಜಸ್ ಇತ್ತು. ಇದರಲ್ಲೇನು ತುಂಬ ಏನು ಹಾಕೋಕ್ಕಾಗಲ್ಲ. ನನಗೆ ಸ್ವಲ್ಪ ಬ್ಯಾಗ್ ತೊಗೊಂಡ್ರೆ ವಾಟರ್ ಬಾಟಲ್ ಹಾಕೋ ಥರ ಇರಬೇಕು. ಇದಕ್ಕೆ ನಾನು 900 ರೂಪೀಸ್ನ ಪೇ ಮಾಡಿದೆ. ಒಳಗಡೆ ಒಂದು ಸ್ಮಾಲ್ ಪಾಕೆಟ್ ಇದೆ ಅಷ್ಟೇ, ಜಾಸ್ತಿ ಏನೂ ಇಲ್ಲ. ಜಸ್ಟ್ ಆ್ಯಂಡ್ ನಾನು ಪರ್ಲಲ್ಲಿ ವೈಟ್ ಡ್ರೆಸ್ ಒಂದು ತಗೊಂಡಿದ್ದೆ. ಇವಾಗ ಪರ್ಲಲ್ಲಿ ನಾನು ಮೊನ್ನೆ ಒಂದು ಫುಟ್ವೇರ್ ಕವಡೆ ಎಲ್ಲ ಇರೋವಂಥ ಕಪ್ಪೆ ಚಿಪ್ಪು, ಈ ಸತಿ ಕಪ್ಪೆ ಚಿಪ್ಪೆಲ್ಲ ಇರೋವಂಥ ಫುಟ್ವೇರ್ನ ತಗೊಂಡಿದ್ದೀನಿ. ಇದ್ರ ಮೇಲಿರೋ ವರ್ಕ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಜಸ್ಟ್ 500 ರೂಪೀಸ್ ಕೊಡ್ಬೋದಂತ ನನಗನ್ಸುತ್ತೆ. ನಿಮಗೇನು ಅನಿಸುತ್ತೆ ಹೇಳಿ. ಆ್ಯಂಡ್ ಇದು ಕೂಡ ನನಗೆ ಫ್ಲ್ಯಾಟ್ ಇದೆ, ಸೊ ಡ್ಯಾನ್ಸ್ ಮಾಡೋಕ್ಕೆ ಹಾಕೊಳ್ಳೋಕ್ಕೆ ಈಸಿ ಇರುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ. ಹೀಗೆ ಒಂದು ಬ್ಲೌಸ್ ಇರಲಿ ಅಂತ ಅಂದ್ಬಿಟ್ಟು ತುಂಬ ಗ್ರ್ಯಾಂಡಾಗಿದೆ. ಇದರಲ್ಲಿ ಆ್ಯಕ್ಚುಲಿ ಕಲರ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ವೈಟ್ ಆರ್ ರೆಡ್ ಇದ್ದರೆ, ಪಿಂಕ್ ಇದ್ದರೆ ಬೇರೆ ಕಡೆ ಹಾಕೋಬೋದಿತ್ತು. ಇದು ಜಸ್ಟ್ 400 ರೂಪೀಸ್. ತುಂಬ ಗ್ರ್ಯಾಂಡಾಗಿತ್ತು, ಯಾವಾಗಾದರೂ ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾವು ಅಮ್ಮಂಗೆ ಇದನ್ನು ತೊಗೊಂಡಿದ್ದೀನಿ. ₹400 ಐ ಥಿಂಕ್ ಯಾರಿಗಾದರೂ ಬೇಕಂತಂದರೆ ದಿಸ್ ಇಸ್ ವರ್ತ್ ಅಂತ ಅನಿಸುತ್ತೆ. ತುಂಬ ಬ್ಲೌಸ್ಗಳಿತ್ತು. ಸ್ಲೀವ್ಲೆಸ್ ಬ್ಲೌಸ್ ಎಲ್ಲ 350 ರೂಪೀಸ್ ಹಂಗೆ ಅವೈಲೇಬಲ್ ಇತ್ತು. ಇದು ಬೇರೆ ಕಲರ್ ಆದರೆ ವೈಟ್ ಆರ್ ರೆಡ್ ಆಗಿದೆ. ನನಗೆ ತುಂಬ ಇಷ್ಟ ಆಗ್ತಿತ್ತು. ಕಲರ್ಸ್ ಇರಲಿಲ್ಲ. ಬಟ್ 400 ರೂಪೀಸ್ಗೆ ತುಂಬ ಗ್ರ್ಯಾಂಡಾಗಿದೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಫಿಟ್ಟಿಂಗ್ ಹೇಗೆ ಬರುತ್ತೆ ಏನೂ ಗೊತ್ತಿಲ್ಲ, ನೋಡಬೇಕು. ಜಸ್ಟ್ ಸುಮ್ಮನೆ ತೊಗೊಂಡಿದ್ದೇನೆ. ಫೈನಲಿ ಸಿಕ್ಕಾಪಟ್ಟೆ ಸುತ್ತಿ ಇಷ್ಟು ಶಾಪಿಂಗ್ ಮಾಡಿದ್ದೀನಿ ನಾನು. ನೆನಪಿಲ್ಲ ನನಗೆ ಟೋಟಲಾಗಿ ಎಷ್ಟು ಖರ್ಚು ಮಾಡಿದ್ದೀನಿ ಅಂತ. ಇದರಲ್ಲಿ ಐ ಥಿಂಕ್ ನಾನು ಕೊಡ್ಬೋದಾದಂತಹ ಪ್ರೈಸನ್ನೇ ಕೊಟ್ಟು ತೊಗೊಂಡು ಬಂದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನಾದರೂ ನಾನು ಜಾಸ್ತಿ ಪೇ ಮಾಡಿದ್ದೀನಿ ಯಾವುದಕ್ಕಾದರೂ ಅಂತ ಅನ್ನಿಸ್ತಾ ಇದೆಯಾ, ಅಥವಾ
ಕರೆಕ್ಟಾಗಿ ಅದು ನೀವಿನ್ನೂ ಜಾಸ್ತಿಗೆ ಯಾವತ್ತಾದರೂ ಪೇ ಮಾಡಿ ತೊಗೊಂಡಿದ್ದೀರಾ. ಆ್ಯಂಡ್ ನಾನು ಇವತ್ತು ತುಂಬ ಚೆನ್ನಾಗಿ ಬಾರ್ಗೇನ್ ಮಾಡಿ ತೊಗೊಂಡು ಬಂದಿದ್ದೀನ, ಏನು ಅನಿಸುತ್ತೆ ನಿಮಗೆ ಅಂತ ಕಮೆಂಟ್ ಮಾಡಿ. ಸೊ ಆಲ್ಮೋಸ್ಟ್ ನನ್ನ ದಾಂಡಿಯಾ ನೈಟ್ಸ್ಗೆ ಮಾಡಿರೋ ಅಂತಹ ಶಾಪಿಂಗ್ ಇದು. ನಾನು ನನ್ನ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲರೂ ಸಖತ್ತಾಗಿ ರೆಡಿಯಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿ ಕೋಲಾಟ, ದಾಂಡಿಯಾ ಅಂತಂದರೆ ಕೋಲಾಟ. ಸೊ ಕೋಲಾಟ ಆಡೋದಕ್ಕೆ ಇಷ್ಟೊಂದೆಲ್ಲ ನಾನು ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ಬಟ್ ವೈಬ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ಎಲ್ಲರೂ ಟ್ರೆಡಿಷ್ನಲ್ ಅಟೈರಲ್ಲಿ ಟ್ರೆಡಿಷ್ನಲ್ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡೋದು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಜಾಯ್ನ್ ಆಗಿ ಫ್ರೆಂಡ್ಸ್ ಕೊಲೀಗ್ಸ್ ಎಲ್ಲರೂ ಒಳ್ಳೆ ಊಟ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು, ಡ್ಯಾನ್ಸ್ ಮಾಡೋದು ಒಂಥರ ಚೆನ್ನಾಗಿರುತ್ತೆ. ನಮ್ಮ ಕಡೆ ಮದುವೆಯಲ್ಲೆಲ್ಲ ಡ್ಯಾನ್ಸ್ ಮಾಡೋದೆಲ್ಲ ಇಲ್ಲ, ನಮ್ಮೂರ ಕಡೆ ಎಲ್ಲ ಆ ಥರದ್ದೆಲ್ಲ ಅಷ್ಟು ಕಡಿಮೆ. ಸೊ ಕೆಲವೊಂದು ನಾರ್ತ್ ಈಸ್ಟ್ ಎಲ್ಲ ಜಾಸ್ತಿ ಮದುವೆ ಟೈಮಲ್ಲಿ ಡ್ಯಾನ್ಸ್ ಮಾಡೋದೆಲ್ಲ ಇರುತ್ತೆ. ಹಾಗಾಗಿ ನಾವು ನಾರ್ತ್ ಈಸ್ಟ್ ಅಲ್ಲ. ಸೊ ನಾವು ಎಲ್ಲ ಈ ಸೆಲೆಬ್ರೇಷನಲ್ಲಿ ದಸರಾದಲ್ಲಿ ಭಾಗವಹಿಸಿ ನಮ್ಮ ಟ್ರೆಡಿಷನನ್ನು ಎಂಜಾಯ್ ಮಾಡೋಣ, ನಮ್ಮ ಕಲ್ಚರನ್ನು ಎಂಜಾಯ್ ಮಾಡೋಣ ಅಂತ ಹೇಳಿ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿದ್ದೀನಿ. ನನ್ನ ದಾಂಡಿಯಾ ನೈಟ್ಸಲ್ಲಿ ಫೈನಲ್ ಆಗಿ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನೋಡೋಣ. ಸೊ ಇದಾಗಿತ್ತು ನನ್ನ ಪೂರ್ತಿ ಶಾಪಿಂಗ್ ಡೇ. ಮೊದಲನೇ ದಿನ ಶಾಪಿಂಗ್ ಮಾಡೋಕ್ಕಾಗದೆ ಮತ್ತೆ ಹೋಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡಿ ಬಂದಿದ್ದೀನಿ. ಸೊ ಮೇ ಬಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶಾಪಿಂಗ್ ಬ್ಲಾಗ್ಸೇ ತುಂಬ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ. ನಿಮಗೂ ಕೂಡ ಇದಕ್ಕೆ ಎಷ್ಟು ಪ್ರೈಸ್ ಕೊಡ್ಬೋದು, ಇದಕ್ಕೆ ಎಷ್ಟು ಕೊಡ್ಬೋದು, ಎಷ್ಟು ಅಮೌಂಟ್ಗೆ ಸಿಗತ್ತೆ ಥಿಂಗ್ಸ್ ಎಲ್ಲ, ಯಾರು ಬ್ಯಾಂಗ್ಳೂರಲ್ಲಿರಲ್ಲ ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಬೇಕಂತ ಇದ್ದೀರಾ ಅವ್ರಿಗೆಲ್ಲ ಪ್ರೈಸ್ ಎಲ್ಲ ಎಷ್ಟಿರತ್ತೆ ಏನು ಅಂತ ಗೊತ್ತಾಗುತ್ತೆ. ಸೊ ಇನ್ ಕೇಸ್ ನಿಮಗೇನಾದರೂ ಬೇರೆ ಕಡೆ ಇನ್ನೂ ಕಡಿಮೆ ಪ್ರೈಸ್ಗೆ ಇನ್ನೂ ಒಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ಅಂತಂದರೆ ಬೆಟರ್ ನೀವು ಬೇರೆ ಕಡೆ ಹೋಗೋದು ಬೆಟರ್. ಸೊ ಇದು ಕೂಡ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಿಮಗೂ ಕೂಡ ಯಾವುದಕ್ಕೆ ಎಷ್ಟು ಪೇ ಮಾಡ್ಬೋದು ಅಂತ ಒಂದು ಐಡಿಯಾ ಬಂದಿರುತ್ತೆ ಇನ್ ಕೇಸ್ ನೀವೇನಾದರೂ ಶಾಪಿಂಗ್ ಹೋದರೆ. ನಾನು ಹೋದಾಗಂತೂ ಸಿಕ್ಕಾಪಟ್ಟೆ ರೋಡ್ ಫುಲ್ ಎಲ್ಲರೂ ಜನ ತುಂಬ್ಕೊಂಡ್ಬಿಟ್ಟಿದ್ವು. ಅದರಲ್ಲೂ ಹುಡುಗಿಯರಂತೂ ಎಲ್ಲ ಕಡೆ ನಾರ್ತ್ ಇಂಡಿಯನ್ಸ್, ಸ್ಪೆಷಲಿ ದಾಂಡಿಯಾ ನೈಟ್ಸ್ ಇರೋದ್ರಿಂದ ದಾಂಡಿಯಾಗೆ ಬೇಕಾಗಿರೋ ಸ್ಕರ್ಟ್ಸ್ ಇರ್ಬೋದು, ಜುವೆಲ್ಸ್ ಇರ್ಬೋದು, ಎವ್ರಿಥಿಂಗ್ ಆ್ಯಕ್ಚುಲಿ ತುಂಬ ಎಕ್ಸ್ಪೆನ್ಸಿವೇ ಅಂತ ಅನ್ನಿಸ್ತು ನನಗೆ. ಯಾಕಂತಂದರೆ ಮಾಲಲ್ಲಿ ಇರೋವಂಥ ಪ್ರೈಸ್ಗಿಂತ ಏನು ತುಂಬ ಕಡಿಮೆ ಅಲ್ಲಿ ಇತ್ತು ಅಂತ ನನಗೆ ಅನ್ನಿಸ್ಲಿಲ್ಲ. ಕೆಲವೊಂದು ಕಡೆ ಎಲ್ಲ ತುಂಬ ಜಾಸ್ತಿನೇ ಹೇಳ್ತಾಯಿದ್ರು. ಸೊ ಹಾಗಾಗಿ ಬಾಯಿಗೆ ಬಂದಿರೋ ರೇಟ್ ಹೇಳ್ತಾರೆ ಅಂತ ನನಗನ್ನಿಸುತ್ತೆ. ಕೆಲವೊಬ್ರಂತೂ ಕೊಡೋದೇ ಇಲ್ಲ, ನೀವು ಎಷ್ಟೇ ಬಾರ್ಗೇನ್ ಮಾಡಿದ್ರೂ ಕೊಡೋದೇ ಇಲ್ಲ. ಸ್ವಲ್ಪ ಸ್ಕಿಲ್ಸ್ ತುಂಬ ಚೆನ್ನಾಗಿರಬೇಕು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತೀರಾ ಅಂತಂದರೆ. ಇದಾಗಿತ್ತು ನನ್ನ ಶಾಪಿಂಗ್ ಡೇ ಆ್ಯಂಡ್ ನನ್ನ ಇಡೀ ಶಾಪಿಂಗ್ ಹೇಗಿತ್ತು ಅಂತ. ಇಷ್ಟೊಂದೆಲ್ಲ ನಾನು ಪರ್ಚೇಸ್ ಮಾಡಿದ್ದೀನಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಹೆಚ್ಚು ಬ್ಲಾಗ್ಸ್ಗಳನ್ನು ಮುಂದೆ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನೆಕ್ಸ್ಟ್ ಯಾವ ಥರದ ವ್ಲಾಗ್ಸ್ ನಿಮಗೆ ಇಷ್ಟ ಆಗುತ್ತೆ, ಯಾವ ಥರ ಶಾಪಿಂಗ್ ವಿಡಿಯೋಸ್ ಇಷ್ಟ ಆಗುತ್ತೆ, ಬಿಕಾಸ್ ನಾನು ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡೋದ್ರಿಂದ ಯಾವ ಥರ ವೀಡಿಯೋಸ್ ಇಷ್ಟ ಆಗುತ್ತೆ ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದನ್ನು ನಾನು ರೆಕಾರ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್, ಲವ್ ಯು ಆಲ್.